ದೇವರು ಶಿಲುಬೆ ಮೇಲೆ 7 ಮಾತು ಮಾತಾಡ್ತಾರೆ. ಆ 7 ಮಾತಲ್ಲಿ ನಾವೀಗ 5ನೇ ಮಾತನ್ನು ನೋಡ್ಲಿಕ್ಕೆ ಹೋಗೋಣ. ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯ 28ನೇ ವಚನವನ್ನು ನಾವು ನೋಡಿಕೊಳ್ಳೋಣ. ಇದಾದ ಮೇಲೆ ಯೇಸು, ಈಗ ಎಲ್ಲಾ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರುವಂತೆ ನನಗೆ ನೀರಡಿಕೆಯಾಗಿದೆ ಅಂದನು. ಇನ್ನೇನು ಕೆಲವು ನಿಮಿಷಗಳಲ್ಲಿ ಯೇಸು ಸ್ವಾಮಿ ಸಾಯಲಿಕ್ಕೆ ಹೋಗ್ತಾ ಇರ್ತಾರೆ. ಅಂತ ಟೈಮಲ್ಲಿ ದೇವರು ಯಾಕೆ ನೀರಡಿಕೆ ಆಗಿದೆ ಅಂತ ಆ ಸಮಯದಲ್ಲಿ ಯಾಕೆ ಹೇಳ್ತಾರೆ? ಯಾರಾದ್ರೂ ನೀರ್ ಕೊಟ್ರೆ ಇನ್ ಸ್ವಲ್ಪ ಹೊತ್ತು ಬದುಕೋಣ ಅಂತನಾ? ಅಲ್ಲ ಪ್ರಿಯರೇ, ದೇವ್ರ ಮನಸ್ಸಿನಲ್ಲಿ ಏನೋ ಒಂದು ಉದ್ದೇಶ ಇತ್ತು. ಅದಕ್ಕೋಸ್ಕರನೇ ದೇವರು ಆ ಮಾತು ಆ ಸಮಯದಲ್ಲಿ ಹೇಳಲ್ಪಟ್ಟಿದೆ. ದೇವ್ರ ಯೇಸು ಸ್ವಾಮಿ ಹುಟ್ಟಿದಂದಿನಿಂದ ಸಾಯುವವರೆಗೂ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂತ ಎಲ್ಲಾ ಮಾತುಗಳನ್ನು ನೆರವೇರಿಸಿದ್ದಾರೆ. ದೇವರು 33 ವರ್ಷಗಳ ಕಾಲ ಬದುಕಿದರೂ ಕೂಡ ಅಲ್ಲಿ ಬರೆದಿರುವಂತ ಧರ್ಮಶಾಸ್ತ್ರಗಳಲ್ಲಿ ಬರೆದಿರುವಂತ ಪ್ರತಿಯೊಂದು ಮಾತು ಕೂಡ ನೆರವೇರಿಸಿದ್ದಾರೆ. ಅದು ಈಗ ನಾವು ವಚನ ನೋಡ್ತಾ ಇದೀವಲ್ಲ, ನನಗೆ ನೀರಡಿಕೆ ಆಗಿದೆ ಅಂತ. ಅದು ಮೊದಲು ಎಲ್ಲಿ ಬರ್ದಿತ್ತಂತ ನಾವೀಗ ನೋಡೋಣ. ದಾವೀದನು ಬರೆದ ಕೀರ್ತನೆ 22ನೇ ಅಧ್ಯಾಯ 15ನೇ ವಾಕ್ಯವನ್ನು ನಾವು ಓದ್ಕೊಳ್ಳೋಣ. 22:15. ನನ್ನ ಶಕ್ತಿಯು ಬೋಕಿಯ ಹಾಗೆ ಒಣಗಿ ಹೋಗಿದೆ, ನನ್ನ ನಾಲಿಗೆಯು ಅಂಗಳಕ್ಕೆ ಹತ್ತಿ ಹೋಗಿದೆ, ನೀನು ನನ್ನನ್ನು ಮಣ್ಣಿಗೆ ಸೇರಿಸುತ್ತಿ. ನೋಡಿ, ದೇವರು ಈಗ ಯೇಸುಸ್ವಾಮಿಯ ಶಿಲುಬೆಯ ಮರಣದ ಕುರಿತು ಈ ಒಂದು ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಅದು ಮುಂಚೆ ಯೇಸುಸ್ವಾಮಿ ಹುಟ್ಟಕ್ ಮುಂಚೆನೆ ಈ ವಾಕ್ಯವು ಬರೆಯಲ್ಪಟ್ಟಿತ್ತು. ಹಾಗೆ ಇನ್ನೊಂದ್ ಕಡೆ ನೋಡೋಣ ಆ ವಾಕ್ಯ ಎಲ್ಲಿದೆ ಅಂತ. ಕೀರ್ತನೆ 69:21. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು, ಬಾಯಾರಿದಾಗ ಉಳಿದ ದ್ರಾಕ್ಷಾರಸವನ್ನು ಕೊಟ್ಟರು. ಇಲ್ಲಿ ಕೂಡ ನಾವು ನೋಡ್ಬೋದು, ಯೇಸುಸ್ವಾಮಿ ಶಿಲುಬೆಯ ಮರಣದ ಬಗ್ಗೆ ಇಲ್ಲಿ ನಾವು ನೋಡ್ಬೋದು. ಹಾಗೆ ದೇವರು ಇಲ್ಲಿ ನಾವು ಧರ್ಮಶಾಸ್ತ್ರವನ್ನು ನೆರವೇರಿಸುವ ಉದ್ದೇಶದಿಂದಲೇ ಈ ಮಾತನ್ನು ಹೇಳ್ತಾರೆ. ಹಾಗೇನೆ ದೇವರು ಯೇಸುಸ್ವಾಮಿ ನನಗೆ ನೀರಡಿಕೆ ಆಗಿದೆ ಅಂತ ಹೇಳುವುದಕ್ಕೆ ಏನು ಆಶ್ಚರ್ಯ ಇಲ್ಲ. ಯಾಕಂದ್ರೆ ಇವಾಗ ನಾವು ಒಂಚೂರು ಬಿಸಿಲಲ್ಲಿ ಹೋದ್ರೆ ನಮ್ಗೆ ಎಷ್ಟೊಂದು ಆಯಾಸ ಆಗುತ್ತೆ. ಅದೇ ರೀತಿ ದೇವರು ಕಲ್ವಾರಿ ಶಿಲುಬೆಯನ್ನ ಹೊತ್ಕೊಂಡು ಯೆರೂಸಲೇಮಿನಲ್ಲೆಲ್ಲ ತಿರುಗಾಡ್ಕೊಂಡು ಆಮೇಲೆ ಕಲ್ವಾರಿ ಬೆಟ್ಟದ ಮೇಲೆ 6 ಗಂಟೆಗಳ ಕಾಲ 3 ಮಳೆಗಳಿಂದ ಶಿಲುಬೆಯಲ್ಲಿ ತೂಗ ಹಾಕಲ್ಪಡ್ತಾರೆ. ಅದು ಉರಿ ಬಿಸಿಲಿನಲ್ಲಿ. ಅಂತವ್ರಿಗೆ ಬಾಯಾರಿಕೆ ಆಗದೆ ಇರುತ್ತೆ. ಅದಕ್ಕೋಸ್ಕರ ದೇವರಿಗೆ ಶರೀರದ ಒಂದು ದಾಹವನ್ನು ಆಗುತ್ತೆ. ದೇವರಿಗೆ ಶರೀರದ ದಾಹನೂ ಆಗುತ್ತೆ, ಹಾಗೆ ಆತ್ಮೀಯ ದಾಹ ಕೂಡ ಇರುತ್ತೆ. ಅದೇ ರೀತಿ ದೇವರು ಹೇಳ್ತಾರೆ, ಯಾರಿಗಾದರೂ ದಾಹವಾಗಿದ್ದರೆ ಅವನು ನನ್ನ ಬಳಿಗೆ ಬರಲಿ, ಅವನಿಗೆ ನಾನು ಜೀವ ಜಲವನ್ನು ಕೊಡುತ್ತೇನೆ ಅಂತ. ದೇವರು ಯಾರಿಗಾದ್ರೂ ದಾಹವಾಗಿದ್ದರೆ ನಾನು ಜೀವ ಜಲವನ್ನು ಕೊಡ್ತೀನಿ ಅಂತ ಹೇಳಿದ ದೇವರಿಗೆ ಯಾಕೆ ದಾಹ ಆಗುತ್ತೆ? ಹೌದು ಪ್ರಿಯರೇ, ನಾಶನಕ್ಕೆ ಹೋಗುತ್ತಿರುವ ಆತ್ಮಗಳನ್ನು ರಕ್ಷಿಸಬೇಕೆಂದು ದೇವರ ಆತ್ಮ ಇರುತ್ತೆ. ದೇವರ ಆತ್ಮದ ದಾಹ ಇರುತ್ತೆ. ರಕ್ಷಣೆಯನ್ನು ಹೊಂದದವರು ರಕ್ಷಣೆ ಹೊಂದಬೇಕು. ಅದೇ ರೀತಿ ರಕ್ಷಣೆ ಹೊಂದಿದವರು ರಕ್ಷಣೆಯಲ್ಲಿ ಬೆಳಿಬೇಕು ಅನ್ನೋದೇ ದೇವರ ಒಂದು ಉದ್ದೇಶ ಆಗಿರುತ್ತೆ. ಅದಕ್ಕೋಸ್ಕರ ದೇವರು ಈ ಮಾತನ್ನ ಹೇಳ್ತಾರೆ, ನನಗೆ ನೀರಡಿಕೆ ಆಗಿದೆ ಅಂತ ಹೇಳಿ. ನಮ್ಮ ಈ ಒಂದು ವಾಕ್ಯವನ್ನು ನಮ್ಮ ಜೀವನದಲ್ಲಿ ನಾವು ನೋಡೋ ಪ್ರಕಾರ ನಾವು ಯಾವ ರೀತಿ ಆತ್ಮೀಯ ದಾಹವನ್ನು ನಾವು ಯಾವ ರೀತಿ ತೀರಿಸ್ತಾ ಇದೀವಿ ಅಂತ ನಾವು ನಮಗೆ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಈಗ ನಾವು ಫಸ್ಟ್ ರಕ್ಷಣೆ ಹೊಂದಬೇಕು. ಆಮೇಲೆ ದೇವರ ಒಂದು ವಾಕ್ಯವನ್ನು ಜನರಿಗೆ ಹೇಳಬೇಕು. ದೇವರು ಹೇಳಿದಾರಲ್ವಾ, ಆತ್ಮಗಳನ್ನು ರಕ್ಷಿಸಬೇಕೆಂಬುದೇ ದೇವರ ಒಂದು ಉದ್ದೇಶವಾಗಿತ್ತು. ಅದಕ್ಕೆ ನಾವು ದೇವರ ಒಂದು ಸುವಾರ್ತೆಯನ್ನು ಬೇರೆಯವ್ರಿಗೂ ಹೇಳಬೇಕು. ಫಸ್ಟ್ ನಾವು ರಕ್ಷಣೆ ಹೊಂದಬೇಕು, ಆಮೇಲೆ ಬೇರೆಯವರಿಗೆ ದೇವರ ವಾಕ್ಯವನ್ನು ಹೇಳಿ ಅವರನ್ನು ರಕ್ಷಣೆಯಲ್ಲಿ ನಾವು ನಡೆಸಬೇಕು. ಇದು ದೇವರ ವಾಕ್ಯವಾಗಿದೆ.